ಉಡುಪಿಯ ನಡೂರು ಗ್ರಾಮದ ಸುತ್ತಮುತ್ತ ಚಿರತೆ ಓಡಾಡ್ತಾ ಇದೆ. ಪುಟ್ಟಯ್ಯ ಶೆಟ್ಟಿ ಅನ್ನೋರ ಮನೆಯ ಆವರಣದಲ್ಲಿ ಚಿರತೆ ಓಡಾಡಿದೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಒತ್ತಾಯಿಸಿದ್ದಾರೆ. ನಡೂರು ಸುತ್ತಮುತ್ತ ಗ್ರಾಮಗಳಲ್ಲಿ ಚಿರತೆ ಕಾಟ ಹೆಚ್ಚಾಗ್ತಾ ಇದೆ. ಓಡಾಡ್ತಾ ಇರೋದ್ರಿಂದ ಜನ ಬೀದಿಗಿಳಿಯೋದು ಕೂಡ ಟೆನ್ಷನ್ನಲ್ಲೇ. ಹೇಗಾದ್ರೂ ಮಾಡಿ ಚಿರತೆ ಹಿಡೀರಿ ಅಂತ ಅಲ್ಲಿನ ಸ್ಥಳೀಯರು ಗೋಳಾಡ್ತಾ ಇದ್ದಾರೆ. ಪುಟ್ಟಣ್ಣ ಶೆಟ್ಟಿ ಅನ್ನೋರ ಮನೆ ಆವರಣದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ಕಾಂಪೌಂಡ್ ಒಳಭಾಗದಲ್ಲಿ ಹೊಂಚ್ ಹಾಕೊಂಡು ಮನೆ ಹತ್ರ ಚಿರತೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬೇಟೆಗಾಗಿ ಹೊಂಚ್ ಹಾಕ್ತಾ ಇದೆ. ಸಾಮಾನ್ಯವಾಗಿ ಮನೆ ಸುತ್ತಮುತ್ತ ಕಟ್ಟಿದ್ರೆ ನಾಯಿಗಳು ಕಟ್ಟಿದ್ರೆ ನಾಯಿಗಳ ಮೇಲೆ ಅಟ್ಯಾಕ್ ಮಾಡುತ್ತಿದ್ದು. ಹಾಗೆ ಹೊಂಚ್ ಹಾಕೊಂಡು ಮನೆಯ ಆವರಣ, ರಸ್ತೆ ಅಲ್ಲ ಇದು, ಮನೆ ಆವರಣಕ್ಕೆ ಬಂದಿದೆ, ಮನೆ ಬಾಗಿಲಿಗೆ ಬಂದಿದೆ. ಈ ದೃಶ್ಯ ನೋಡಿ ಸ್ಥಳೀಯರು ಸಹಜವಾಗಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾವು ಓಡಾಡೋದು ಹೇಗೆ ರಸ್ತೆಯಲ್ಲಿ ಅಂತ ಅರಣ್ಯಾಧಿಕಾರಿಗಳನ್ನ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಚಿರತೆ ಹಿಡೀರಿ ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆ ಸೆರೆಗೆ ಒತ್ತಾಯಿಸಿದ್ದಾರೆ. ನಡೂರು ಸುತ್ತಮುತ್ತ ಗ್ರಾಮಗಳಲ್ಲಿ ಚಿರತೆ ಕಾಟ ಹೆಚ್ಚಾಗ್ತಾ ಇದೆ. ಓಡಾಡ್ತಾ ಇರೋದ್ರಿಂದ ಜನ ಬೀದಿಗಿಳಿಯೋದು ಕೂಡ ಟೆನ್ಷನ್ನಲ್ಲೇ. ಹೇಗಾದ್ರೂ ಮಾಡಿ ಚಿರತೆ ಹಿಡೀರಿ ಅಂತ ಅಲ್ಲಿನ ಸ್ಥಳೀಯರು ಗೋಳಾಡ್ತಾ ಇದ್ದಾರೆ. ಪುಟ್ಟಣ್ಣ ಶೆಟ್ಟಿ ಅನ್ನೋರ ಮನೆ ಆವರಣದಲ್ಲಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರೆ ಕಾಂಪೌಂಡ್ ಒಳಭಾಗದಲ್ಲಿ ಹೊಂಚ್ ಹಾಕೊಂಡು ಮನೆ ಹತ್ರ ಚಿರತೆ ಬರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಿ. ಬೇಟೆಗಾಗಿ ಹೊಂಚ್ ಹಾಕ್ತಾ ಇದೆ. ಸಾಮಾನ್ಯವಾಗಿ ಮನೆ ಸುತ್ತಮುತ್ತ ಕಟ್ಟಿದ್ರೆ ನಾಯಿಗಳು ಕಟ್ಟಿದ್ರೆ ನಾಯಿಗಳ ಮೇಲೆ ಅಟ್ಯಾಕ್ ಮಾಡುತ್ತಿದ್ದು. ಹಾಗೆ ಹೊಂಚ್ ಹಾಕೊಂಡು ಮನೆಯ ಆವರಣ, ರಸ್ತೆ ಅಲ್ಲ ಇದು, ಮನೆ ಆವರಣಕ್ಕೆ ಬಂದಿದೆ, ಮನೆ ಬಾಗಿಲಿಗೆ ಬಂದಿದೆ. ಈ ದೃಶ್ಯ ನೋಡಿ ಸ್ಥಳೀಯರು ಸಹಜವಾಗಿ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ನಾವು ಓಡಾಡೋದು ಹೇಗೆ ರಸ್ತೆಯಲ್ಲಿ ಅಂತ ಅರಣ್ಯಾಧಿಕಾರಿಗಳನ್ನ ಕೇಳ್ತಾ ಇದ್ದಾರೆ. ಆದಷ್ಟು ಬೇಗ ಚಿರತೆ ಹಿಡೀರಿ ಅಂತ ಅಲ್ಲಿನ ಸ್ಥಳೀಯರು ಆಗ್ರಹಿಸ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.